ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್. ಆಫ್ಟರ್ ಲಾಂಗ್ ಬ್ಯಾಕ್ ನಾನೊಂದು ಲಾಗ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ. ಹಾಗೆ ನಿಮಗೆ ತಮ್ಮನಲ್ಲಿ ನೋಡಿ ವಿಡಿಯೋ ಏನು ಅಂತ ಗೊತ್ತಾಗಿರ್ಬೋದು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಎಷ್ಟು ನಾವೆಲ್ಲ ಎಲ್ಲೆಲ್ಲಿ ಸೇರಿದ್ವಿ, ಎಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಏನು ಎಂಜಾಯ್ ಮಾಡಿದ್ವಿ, ಯಾವ ಥರ ಮಾಡಿದ್ವಿ ಅನ್ನೋದು ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಗೆಟ್ ಟುಗೆದರ್ ಪಾರ್ಟಿ ಮಾಡಬೇಕಾಗಿರೋದು ಹುಬ್ಳಿಲಿ ಅಂತ ಸೆಲೆಕ್ಟ್ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಯಾಕಂದರೆ ನಾವೆಲ್ಲ ಪ್ರೊಫೆಷನಲ್ ಕೋರ್ಸ್ ಮಾಡಿರೋದು ಹುಬ್ಳಿಲಿ. ಅದು 2004 to 2007 ಬ್ಯಾಚ್ ನಮ್ಮದು. ನಮ್ಮ ಬ್ಯಾಚಲ್ಲಿ ನಾವು 47 ಮೆಂಬರ್ಸ್ ಇದ್ವಿ. ಆದರೆ ಕಾರಣಾಂತರಗಳಿಂದ ಡೇಟ್ ಬೇಗ ಫಿಕ್ಸ್ ಮಾಡಿರೋದ್ರಿಂದ ಕೆಲವರು ಜಾಯ್ನ್ ಆಗಲಿಕ್ಕೆ ಆಗಿಲ್ಲ, ಅನ್ಫಾರ್ಚುನೇಟ್ಲಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಲಾಂಗ್ ಡಿಸ್ಟೆನ್ಸ್ ಇರೋರು ಹುಬ್ಳಿಲಿ ಬಂದು ನೈಟ್ ಹಾಲ್ಟ್ ಮಾಡಿ ಅವರು ಬೆಳಿಗ್ಗೆ ಬಂದು ನಮ್ಮ ಜೊತೆ ಕಂಬೈನ್ ಆದರು. ನಮ್ಮ ಬ್ಯಾಚಲ್ಲಿ ಇಬ್ಬರು ಬ್ರದರ್ಸ್ ಇದ್ದರು, ಉಳಿದವರೆಲ್ಲ ನಾವು ಗರ್ಲ್ಸ್ ಆಗಿದ್ವಿ. ನೋಡಿ, ಇದು ನಮ್ಮ ದೀಪ ಹಾಸ್ಟೆಲ್. ಅಂದರೆ ನಾವು ಪ್ರೊಫೆಷ್ನಲ್ ಟ್ರೈನಿಂಗ್ ಮಾಡುವಾಗ ಇರುವಂಥ ಹಾಸ್ಟೆಲ್ ಇದು ನಮ್ಮದು. ಇದೊಂದು ಲೈಫ್ ಲಾಂಗ್ ನಮ್ಮ ಮೆಮೊರಿ ಅಂತಲೇ ಹೇಳ್ಬೋದು, ಅಷ್ಟು ಮೆಮೊರಿ ಇದೆ ಇದರಲ್ಲಿ. ಇದು ನಮ್ಮ ಕಾಲೇಜ್ ನೋಡಿ. ಈ ಕಾಲೇಜೆಲ್ಲ ನಾವು ಹೋಗ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ವಿ. ಬಟ್ ಹುಬ್ಳಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಲ್ವಾ, ನಮಗೆ ನಮಗೆ ಮಿಸ್ ಆಯಿತು. ಸಿದ್ದಾಪುರದ ಫಸ್ಟ್ ಸ್ಟಾಪಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ ನೋಡಿ. ಒಂದು ಬಸ್ಸು ಇಲ್ಲ. 6:30 6:45 ಆಯಿತು ನೋಡಿ. 6:45 ಒಂದು ಬಸ್ ಬಂತು. ಅಲ್ಲೊಂದು ಬಸ್ ಹಿಡಿದು ನಾನು ಸಿರ್ಸಿ ಬಸ್ ಸ್ಟ್ಯಾಂಡ್ ಬಂದೆ. ನೆಕ್ಸ್ಟು ಸಿರ್ಸಿಯಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ರು ಜಾಯ್ನ್ ಆದ್ಲು ನನ್ನ ಜೊತೆ. ಸಿರ್ಸಿಯಲ್ಲಿ ಕೂಡ ಹಾವೇರಿ ಅಥವಾ ಹಾನಗಲ್ ಹೋಗೋ ಬಸ್ ಒಂದು ಇದ್ದಿಲ್ಲ. ಸ್ವಲ್ಪ ಟೈಮ್ ಅಲ್ಲಿ ವೇಸ್ಟ್ ಮಾಡಿದ್ವಿ. 8 o'clock ಅಲ್ಲೇ ಆಯಿತು ನಮಗೆ. ಸಿರ್ಸಿಯಿಂದ ನೆಕ್ಸ್ಟ್ ಹಾನಗಲ್ ಹೋಗಬೇಕಾಗಿತ್ತು. ಬಟ್ ಹಾನಗಲ್ ಬಸ್ ಒಂದು ಸಿಕ್ಕಲಿಲ್ಲ. ಆದಮೇಲೆ ವೇಟ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಹಾವೇರಿ ಬಸ್ ಸಿಕ್ತು. ಹಾವೇರಿ ಬಸ್ಸಿಗೆ ನಾವು ಪಿಕ್ ಮಾಡಿಕೊಂಡು ಹೋದ್ವಿ ನೋಡಿ. ಹಾವೇರಿಯಿಂದ ನಾವು ಹಾನಗಲ್ ಹೋಗ್ತಾ ಇದ್ದೀವಿ ಇವಾಗ. ಇದು ನೋಡಿ, ಈಗ ನಾವೀಗ ಹಾನಗಲ್ ಬರ್ತಾ ಇದ್ದೀವಿ. ಹಾನಗಲ್ ಅಂತೂ ನನಗೂ ಲೈಫಲ್ಲಿ ಒಂದು ಮೆಮೊರೇಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನಿಲ್ಲಿ 13 ವರ್ಷ ಸರ್ವಿಸ್ ಮಾಡಿದ್ದೀನಿ. 13 ವರ್ಷ ಆದಮೇಲೆ ನೆಕ್ಸ್ಟ್ ನಾನು ಸಿದ್ದಾಪುರ ಟ್ರಾನ್ಸ್ಫರ್ ತೊಗೊಂಡಿರೋದು. ಹಾನಗಲ್ ನೋಡಿದರೆ ನನಗೊಂಥರ ಫಸ್ಟಿಂದೆಲ್ಲ ಇಲ್ಲೆಲ್ಲ ಶಾಪಿಂಗ್ ಬರ್ತಿದ್ವಲ್ಲ, ನಾನು ನನ್ನ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಇಲ್ಲಿ ಶಾಪಿಂಗ್ ಬರ್ತಿದ್ವಿ, ಎಲ್ಲ ನೆನಪಾಯಿತು. ಇಲ್ಲಿ ಗ್ರಾಮದೇವಿ ಟೆಂಪಲ್ ಇದೆ, ಅದನ್ನು ನೋಡಿ ಖುಷಿ ಆಯಿತು. ಅಲ್ಲಿ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋದ್ವಿ. ಹಾಗೆ ಆಲ್ರೆಡಿ 9 o'clock ಆಗಿತ್ತು. ನಮ್ಗೆ ಅದೊಂಥರ ತಲೆ ಟೆನ್ಷನ್ ಇತ್ತು. ಯಾಕಂದರೆ ನಮ್ಮ ಹುಬ್ಳಿಯಿಂದ ಬರೋರು ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ರು ನಾವು ಹೋಗೋ ಪ್ಲೇಸಿಗೆ. ನಾವಿನ್ನೂ ಇಲ್ಲೇ ಇದ್ವಿಲ್ಲ ಅಂತ ನಮ್ಗೆ ತಲೆಯಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗ್ತಾಯಿತ್ತು. ಹಾನಗಲ್ಲಲ್ಲಿ ಹಾಗೆ ಇಬ್ಬರು ಫ್ರೆಂಡ್ಸ್ ಬರೋರಿದ್ದರು, ಅವ್ರನ್ನ ನಾವು ಜಾಯಿನ್ ಮಾಡಿಕೊಂಡು ಹೋಗಬೇಕಾಗಿತ್ತು. ಆದರೆ ಅವಾಗ ತುಂಬಾ ಹಶ್ವಾಗಿತ್ತು. ನಮಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನಾವು ಅಲ್ಲಿ ಹೋಗೋದಂದರೆ 11:30 11 o'clock ಆಗ್ತಿತ್ತು. ಹಾಗೆ ಹಾನಗಲ್ಲಲ್ಲೇ ಬ್ರೇಕ್ಫಾಸ್ಟ್ ಮಾಡುವ ಅಂದ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ ನೋಡಿ. ಇವಾಗ 11:45 ಆಯಿತು. ನಾವು ಹೋಗಬೇಕಾಗಿರುವಂಥ ಪ್ಲೇಸ್ಗೆ ಇವಾಗ ರೀಚ್ ಆದ್ವಿ. ಅದು ಉತ್ಸವ್ ರಾಕ್ ಗಾರ್ಡನ್. ಅದು ಶಿಗ್ಗಾಂವಿ ಹತ್ರ ಗೊಟಗೋಡಿ ಅಂತ ಬರುತ್ತೆ, ಅಲ್ಲಿ ಸಿಗುತ್ತೆ. ಅಂದರೆ ಹಾವೇರಿ ಟು ಹುಬ್ಳಿ NH ಅಲ್ಲಿ ಬರುತ್ತೆ ಈ ಪ್ಲೇಸು. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಅದಕ್ಕಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಪ್ಲೇಸನ್ನು ಸೆಲೆಕ್ಟ್ ಮಾಡಿದರು. ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಂಜಾಯ್ ಮಾಡ್ಬೋದು. ಎಲ್ಲ ಪ್ಲೇಸನ್ನು ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಇಲ್ಲಿ. ಎಷ್ಟು ಎಂಜಾಯ್ ಮಾಡ್ಬೋದು. ಊಟ ತಿಂಡಿ ಎಲ್ಲ ಫ್ರೀ ಇದೆ. ಆದರೆ ಪ್ಯಾಕೇಜ್ ಇರುತ್ತೆ ಇಲ್ಲಿ. ಪರ್ ಹೆಡ್ 850 rupees ಪ್ಯಾಕೇಜ್ ಮಾಡಿದರೆ ಎಲ್ಲ ಫ್ರೀ ಇದೆ. ಗೇಮ್ಸು ಎಲ್ಲ ನಮಗೆ ಏನೇನು ಎಂಜಾಯ್ ಮಾಡಬೇಕು ಎಲ್ಲ ಕೂಡ ಎಂಜಾಯ್ ಮಾಡ್ಬೋದು. ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂದರೆ ವೆಬ್ಸೈಟಲ್ಲಿ ಅಡ್ರೆಸ್ ಬುಕಿಂಗ್ ಕೂಡ ಮಾಡ್ಕೋಬೋದು. ನಿಮಗೆ ಏನಾದರೂ ನೀವು ಹಾಲ್ಟ್ ಮಾಡೋ ಚಾನ್ಸಸ್ ಇದ್ದರೆ ರೆಸಾರ್ಟ್ ಕೂಡ ಇಲ್ಲಿ ಎಲ್ಲ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ನೋಡಿ, ಈ ರಾಕ್ ಗಾರ್ಡನ್ ಬಂದಿದ್ದಲ್ಲ ಈ ಥರ ಇದೆ ನೋಡಿ. ಫುಲ್ಲು ಮಣ್ಣಿನಿಂದ ಮಾಡಿರೋ ಥರ ಇದೆ. ಒಂಥರ ನೋಡಲಿಕ್ಕೆ ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಸಲ ನೋಡ್ತಾ ಇದ್ದರೆ ನಾನು ಇಲ್ಲಿ ಆಲ್ರೆಡಿ 3-4 ಸಲ ಬಂದಿದ್ದೆ. ಇದು ಒಂದು 4th ಟೈಮ್ಸ್ ಅನಿಸುತ್ತೆ ಬಂದಿರೋದು ನಾನು. ಯಾಕಂದರೆ ಹಾನಗಲ್ಲಿರುವಾಗ ಇಲ್ಲಿ ತುಂಬ ಸಲ ಬಂದಿದ್ವಿ, 2-3 ಸಲ ಬಂದಿದ್ವಿ. ಇದು 4ನೇ ಸಲ ನಾನು ಬಂದಿರೋದು. ಇದು ನೋಡಿ ಕೌಂಟ್ರ್. ಇಲ್ಲಿ ನಾವು ಇಲ್ಲಿ ಕೌಂಟ್ರಲ್ಲಿ 850 rupees ಕೊಟ್ಟು ಪ್ಯಾಕೇಜಿಗೆ ತಗೊಳ್ಬೇಕು. ಇಲ್ಲಿ ಆಮೇಲೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಏನು ಬೇಕು ಅದೆಲ್ಲ ಸಿಗುತ್ತೆ. ನಾವು ಇಡ್ಲಿ ಮತ್ತು ದೋಸೆ, ಸೆಟ್ ದೋಸೆ ಇತ್ತು, ಸೆಟ್ ದೋಸೆ ತೊಗೊಂಡ್ವಿ. ಯಾಕಂದರೆ ಹಾನಗಲ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ, ಸ್ವಲ್ಪ ತಿಂದ್ವಿ. ಹಾಗೆ ನಾವಲ್ಲಿ ಇಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಕ್ಲಿಪ್ ಮಾಡ್ಕೊಂಡ್ವಿ, ಫೋಟೋಸ್ ಇಟ್ಟು. ಆಫ್ಟರ್ 18 years ನಂತರ ಸೇರಿದ್ವಿ. ವರ್ಷದ ಮಾತು ಕತೆ ಹರಟೆ ಎಲ್ಲ ಮಾಡಿದ್ವಿ. ಆ ಥರ ಎಂಜಾಯ್ ಮಾಡಿದ್ವಿ. ಹಾಗೆ ಒಬ್ಬೊಬ್ಬರು ಅವ್ರವ್ರದ್ದು ಲೈಫ್ ಸ್ಟೋರಿ ಎಲ್ಲ ಹೇಳ್ತಾ ಹೋದ್ರು. ಅವ್ರದ್ದು ಮ್ಯಾರೇಜು, ಅವ್ರದ್ದು ಮಕ್ಕಳು ಏನು ಮಾಡ್ತಾರೆ, ಅವ್ರ ಹಸ್ಬೆಂಡ್ ಏನು ಮಾಡ್ತಾರೆ, ಹಾಗೆ ಅವ್ರವ್ರ ಫ್ಯಾಮಿಲಿ ಬಗ್ಗೆ ಎಲ್ಲರೂ ಹೇಳ್ತಾ ಹೋದರು. ಒಂಥರ ತುಂಬ ಇಂಟ್ರೆಸ್ಟ್ ಆಗಿತ್ತು ನೋಡಲಿಕ್ಕೆ, ಕೇಳಲಿಕ್ಕೆ ಕೂಡ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಕೆಲವೊಬ್ಬರು ಒಂದಿಷ್ಟು ಅವ್ರ ಮಕ್ಕಳು ಕೂಡ ಕರ್ಕೊಂಡು ಬಂದಿದ್ರು, ಎಂಜಾಯ್ ಮಾಡ್ತಿದ್ರು. ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ, ಅವರೆಲ್ಲ ವಾಟರ್ ಗೇಮ್ಸಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದರು ನೋಡಿ. ಇಲ್ಲಿ ನಾವು ಕೂತ್ಕೊಂಡು ಎಲ್ಲರೂ ಹರಟೆ ಹೊಡೆದ್ವಿ ತುಂಬ ಹೊತ್ತು. ಆಮೇಲೆ ಸ್ವಲ್ಪ 2:30 ತನಕ ನಾವು ಕೂತ್ಕೊಂಡು ಎಲ್ಲರೂ ಹರಟೆ ಹೊಡೆದ್ವಿ, ಫೋಟೋ ಶೂಟ್ ಮಾಡ್ಕೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಎಲ್ಲನೂ ಎಂಜಾಯ್ ಮಾಡಿದ್ವಿ. ಆಫ್ಟರ್ 18 years ಬ್ಯಾಗ್ ಸಿಕ್ಕಿದ್ದಲ್ವ. ಎಲ್ಲರೂ ತುಂಬ ಲಾಂಗಿಂದ ಬಂದಿದ್ದರು. ಹಾಗೆ ಹೊಸಪೇಟೆಯಿಂದ ಬಂದಿದ್ದರು, ಬೆಂಗಳೂರಿಂದ ಬಂದಿದ್ದರು, ಶಿವಮೊಗ್ಗದಿಂದ ಬಂದಿದ್ದರು. ಎಲ್ಲರೂ ಬೇರೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡ್ತಾ ಇದ್ದಾರಲ್ಲ,
ಅಲ್ವಾ, ಹಾಗೆ ಕೆಲವರು ಕೂಡ ಹೌಸ್ ವೈಫ್ ಕೂಡ ಆಗಿದ್ದಾರೆ. ಅಂತ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಬಂದು ಜಾಯ್ನ್ ಆಗಿದ್ರು ನಮ್ಮ ಜೊತೆ. ಹಾಗೆ ಡಾನ್ಸ್ ಮಾಡಿದರು, ಎಲ್ಲ ಮಾಡಿದರು, ತುಂಬಾ ಎಂಜಾಯ್ ಮಾಡಿದರು. ನೋಡಿ, ನಮಗೆ ಮದುವೆ ಆಗಲಿ, ಮಕ್ಕಳಾಗಲಿ, ಫ್ಯಾಮಿಲಿ ಇರಲಿ, ನೋಡಿ ಎಷ್ಟೇ ಇದಾದರೂ ನಮಗೆ ಒಂಥರ ಸ್ಟೂಡೆಂಟ್ ಲೈಫೇ ನೆನಪಿಗೆ ಬರ್ತಾ ಇತ್ತು. ನಮ್ಮ ದೀಪ ಹಾಸ್ಟೆಲ್ಲು ಮತ್ತು ನಾವು ಸ್ಕೂಲ್ ಆಫ್ ನರ್ಸಿಂಗಲ್ಲಿ ಇರುವಾಗ ನಾವು ಹೋಗಿರುವಂಥ ಟ್ರಿಪ್ಪು ಅದೆಲ್ಲ ನೆನಪಿಗೆ ಬರ್ತಾ ಇತ್ತು. ಹಾಗೆ 2:30 ಆಯಿತು, ಊಟಕ್ಕೆ ಕೂಡ ರೆಡಿ ಆಯಿತು. ಊಟಕ್ಕಂತೂ ವೆರೈಟಿ ಅಂದರೆ ವೆರೈಟಿ, ಏನಿಲ್ಲ ಅಂತೀರ ನೋಡಿ. ಪಾಯಸ ಇದೆ, ಸ್ವೀಟ್ ಹೋಳಿಗೆ ಇದೆ. ಈಗ ಕೇಳಬೇಕಾ, ಹುಬ್ಳಿ ಆ ಕಡೆ ಹೋದರೆ ನಮಗೆ ಈ ಥರ ಸ್ವೀಟು, ರೊಟ್ಟಿ, ಸಜ್ಜಿಗೆ ರೊಟ್ಟಿ, ಜೋಳದ ರೊಟ್ಟಿ, ಬದನೆಕಾಯಿ, ಎಣ್ಗಾಯಿ, ಮಡಿಕೆ ಕಾಳು ಪಲ್ಯ, ಹಾಗೆ ವೆರೈಟಿ ಪಲ್ಯಗಳು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಪ್ರತಿಯೊಂದು ಊಟದಲ್ಲಿ ಇತ್ತು. ನಮಗೆ ತುಂಬಾ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ನೋಡಿ. ಅಲ್ಲಿಯೂ ಕೂಡ ನಾವು ಫೋಟೋ ಕ್ಲಿಕ್ ಮಾಡಿಕೊಂಡ್ವಿ, ಎಲ್ಲದು ಒಂದು ಮೆಮೊರಿ ಅಂತ. ಇಲ್ಲಿ ಕ್ಯಾಂಟೀನ್ ಅಂತೂ ತುಂಬಾ ಸೂಪರ್ ಆಗಿತ್ತು. ಹಾಗೆ ನಾವೆಲ್ಲ ಮತ್ತೆ ಗ್ರೂಪಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಫೋಟೋ ಶೂಟ್ ಎಲ್ಲ ಆಯಿತು. ಇದು ನೋಡಿ, ಏನು ಲಂಬಾಣಿ ವೆಸ್ಟಲ್ಲಿರುವ ಹೆಂಗಸರದ್ದು ಅವ್ರ ಜೊತೆ ಕೂಡ ಫೋಟೋ ತೆಕ್ಕೊಂಡು, ಇದು ನೋಡಿದ್ರೆ ರಿಯಲ್ ಆಗಿ ನಿಂತಿದ್ದಾರೇನೋ ಅನಿಸುತ್ತೆ ಆ ಥರ. ಇದು ವಿರಾಟ್ ಕೊಹ್ಲಿ ನೋಡಿ, ಅವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡ್ವಿ. ಹಾಗೆ ತುಂಬ ಫೋಟೋ ಶೂಟ್ ಮುಗಿತಾನೆ ಇರಲಿಲ್ಲ, ನಮಗೆ ಬೇರೆ ಟೈಮ್ ಬೇರೆ ಆಗ್ತಾ. ನಾನು ಇನ್ನೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ರಾಕ್ ಗಾರ್ಡನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ. ಇಲ್ಲಿ ನಾನು ನಮ್ಮ ಫ್ರೆಂಡ್ಸ್ದು ಅಷ್ಟೇ ಲಾಗ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲ ರಾಕ್ ಗಾರ್ಡನಲ್ಲಿ ಏನೇನಿದೆ, ಏನೇನು ಗೇಮ್ಸ್ ಇದೆ ಎಲ್ಲದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಬೋಟಿಂಗ್ ಕೂಡ ಇತ್ತು. ಊಟ ಎಲ್ಲ ಮಾಡಿಕೊಂಡು ನಾವು ಬೋಟಿಂಗ್ ಹೋದ್ವಿ. ನೆಕ್ಸ್ಟು ಬೋಟಿಂಗಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಂದರೆ ಅದು ತುಂಬ ದೊಡ್ಡ ಬೋಟ್ ಇರ್ತಿರ್ಲಿಲ್ಲ. ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡ್ರಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಇಲ್ಲಿ ಅಷ್ಟು ಚೆನ್ನಾಗಿದೆ ಎಲ್ಲ, ಪ್ರತಿಯೊಂದು ಗೇಮ್ಸ್ ಕೂಡ, ಆ್ಯಕ್ಟಿವಿಟೀಸು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಬೋಟಲ್ಲಿ ನಮ್ಮ ಫ್ರೆಂಡ್ ಎಲ್ಲ ಪ್ಯಾಡಲ್ ಹೊಡಿತಾ ಇದ್ದಾರೆ, ನಾವು ಆರಾಮ್ ಕೂತ್ಕೊಂಡಿದ್ವಿ. ಆದರೆ ಅವರು ಪ್ಯಾಡಲ್ ಹೊಡಿತಾ ಇದ್ರು, ಪಾಪ ನಮಗೆ ತುಂಬಾ ಬೇಜಾರಾಯಿತು. ಅದು ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂತ, ಒಂಥರ ಮೆಮೊರೇಬಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಬೋಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿರೋದು ರೇನಿಂಗ್ ಡ್ಯಾನ್ಸು. ಇದಂತೂ ತುಂಬ ಬ್ಯುಸಿ ಇತ್ತು. ಅಷ್ಟು ಜನ ಇದ್ದರು, ಮಕ್ಕಳಿಗೆಲ್ಲ ಇವಾಗ ವೆಕೇಷನ್ ಅಲ್ವಾ, ಟ್ರಿಪ್ಪು, ಫ್ಯಾಮಿಲಿ ಟ್ರಿಪ್ಪು, ಹಾಗೆ ಫ್ರೆಂಡ್ಸ್ ಟ್ರಿಪ್ಪು ಅಂತ ತುಂಬ ಜನನೇ ಬಂದಿರ್ತಾರೆ. ಅಷ್ಟೊಂದು ರಶ್ ಇತ್ತು. 3-4 ಕಡೆ ಈ ಥರ ರೇನಿಂಗ್ ಡ್ಯಾನ್ಸ್ ಇತ್ತು, ಆದರೂ ಅಷ್ಟು ರಶ್ ಇತ್ತು. ಅಲ್ಲಿ ಕೂಡ ನಾವು ತುಂಬಾ ಎಂಜಾಯ್ ಮಾಡಿದ್ವಿ, ಮಕ್ಕಳ ಜೊತೆಗೆಲ್ಲ ಸೇರಿಕೊಂಡು ತುಂಬಾ ಡ್ಯಾನ್ಸು ಎಲ್ಲ ತುಂಬ. ಈ ರೇನ್ ಡ್ಯಾನ್ಸ್ ಇದೆಯಲ್ಲ, ಇದಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ರು. ಹಾಗೆ ದೊಡ್ಡವರು ಕೂಡ ಫುಲ್ ಎಕ್ಸೈಟ್ ಆಗಿ ಕುಣಿತಾ ಇದ್ರು ನೋಡಿ. ಎಲ್ಲರೂ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಇಲ್ಲಿ ಅಂತೂ ಬೇರೆ ಮ್ಯೂಸಿಕ್ಸು, ಸಾಂಗ್ಸು, ಯಾವ ಸಾಂಗ್ ಬೇಕೋ ಆ ಸಾಂಗೆಲ್ಲ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ, ಕುಣಿಲಿಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತಲ್ಲ, ಏನೋ ಒಂಥರ ಫಾಲ್ಸಲ್ಲೆಲ್ಲೋ ಇದ್ದೀವಿ, ಆ ಥರ ನ್ಯಾಚುರಲ್ ಆಗಿ ಏನೋ ಒಂಥರ ಮಳೆಯಲ್ಲಿದ್ದೀವಿ ಅಂತ ಅನಿಸುತ್ತೆ ನಮಗೆ. ಮಳೆಯಲ್ಲೇ ನೆನೆದ ಥರ ಅನುಭವ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫೀಲಿಂಗ್ ಮಾತ್ರ. ಡ್ಯಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಬೋದು ಇಲ್ಲಿ. ಎಲ್ಲರೂ ಕೂಡ ಫ್ರೆಂಡ್ಸ್ ಎಲ್ಲಾದರೂ ಜೊತೆಲಿದ್ರಂತೂ ಆ ಎಂಜಾಯ್ಮೆಂಟೇ ಬೇರೆ ಅಂತ ಹೇಳ್ಬೋದು, ಒಂಥರ ಖುಷಿಯಾಗುತ್ತೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಬೇರೆ ಕಡೆಯಿಂದ ಬಂದವರೆಲ್ಲ ಇರ್ತಾರೆ. ಅವರೆಲ್ಲ ಸೇರಿ ತುಂಬ ನಮ್ಮ ಜೊತೆಗೆ ಇದ್ದವರೇನೋ ಅನ್ಬೇಕು, ಆ ಥರ ಡ್ಯಾನ್ಸ್ ಮಾಡ್ತಿದ್ರು. ಅಷ್ಟು ಖುಷಿ ಅನಿಸ್ತಿತ್ತು ನೋಡಿದರೆ. ನೋಡಿ, ನಮ್ಮ ಫ್ರೆಂಡ್ಸ್ ಇನ್ನೊಬ್ಬರು ಒಂದಿಷ್ಟು ಜನ ನೋಡ್ತಾ ಇದ್ದಾರೆ. ಹಾಗೆ ತುಂಬ ಖುಷಿಯಾಗುತ್ತೆ ಇದರಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ. ನೋಡಿ ಎಷ್ಟು ಎಂಜಾಯ್ ಆಗಿ ಮಾಡ್ತಾಯಿದ್ದೀವಿ. ಮಳೆಯಲ್ಲೆಲ್ಲ ಈ ಥರ ನೆಂದ್ಕೊಂಡಿದ್ರೆ, ಏನೋ ಮನೆಯಲ್ಲೆಲ್ಲ ಈ ಥರ ಮಾಡಿದ್ರೆ ಅವಳಿಗೇನೋ ಆ ಥರ ಹೊರಗಡೆ ಹೋಗಿ ಕುಣಿತಾಳೆ ಮಳೆಯಲ್ಲಿ ಅಂತಾರೆ. ಆದರೆ ನಾವು ಈ ಥರ ಎಲ್ಲ ಹೊರಗಡೆ ಬಂದು ಈ ಥರ ಎಂಜಾಯ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಫಸ್ಟು ನಮಗೆ ಇಲ್ಲಿ ಮ್ಯೂಸಿಕ್ ಅಷ್ಟೇ ಹಾಕಿದ್ರು, ಒಂಥರ ಡ್ಯಾನ್ಸ್ ಮಾಡಲಿಕ್ಕೆ ಅಷ್ಟೊಂದು ಕ್ರೇಜ್ ಬಂದಿಲ್ಲ. ಆಮೇಲೆ ಸಾಂಗೆಲ್ಲ ಹಾಕಿದ್ರಲ್ಲ, ಅವಾಗ ತುಂಬ ಒಂಥರ ಜೋಶ್ ಬಂದಂಗೆ ಆಯಿತು ಎಲ್ಲರಿಗೂ. ಕುಣಿಲಿಕ್ಕೆ ಕೂಡ ಅಷ್ಟು ಖುಷಿ ಅನ್ನಿಸ್ತಾ ಇತ್ತು. ನಾವು ಹೋಗುವಾಗೆಲ್ಲ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಲ್ಲ, ಮತ್ತು ಒಂದು ಸಪ್ರೇಟ್ ಡ್ರೆಸ್ಸಲ್ಲೇ ಇಟ್ಕೊಂಡು ಹೋಗಿದ್ವಿ, ಯಾಕಂದರೆ ಡ್ಯಾನ್ಸ್ ಮಾಡಲಿಕ್ಕೆ ಅಂತಲೇ. ತುಂಬ ಚೆನ್ನಾಗಾಗಿತ್ತು. ಡ್ರೆಸ್ ಎಲ್ಲ ಹಾಕ್ಕೊಂಡು ಕುಣಿದು ಅಂತ ಕುಪ್ಪಳಿಸಿ ಎಲ್ಲ ಮಜಾ ಮಾಡಿದ್ವಿ ನೋಡಿ, ಎಷ್ಟು ಚೆನ್ನಾಗಿ. ಈ ಮಕ್ಕಳಿಗಂತೂ ಸ್ವಲ್ಪನೂ ಭಯನೇ ಇಲ್ಲ, ಚಳಿ ಆಗುತ್ತೆ, ಥಂಡಿ ಆಗುತ್ತೆ ಅಂತ. ಇನ್ನು ನಾವೇ ದೊಡ್ಡವರು ಸ್ವಲ್ಪ ಹೆದರಿದ್ವಿ, ಸ್ವಲ್ಪ ಕೋಲ್ಡ್ ಆಗ್ಬೋದು, ಯಾಕಂದರೆ ಈಗ ವಿಂಟರ್ ಅಲ್ವಾ, ಸ್ವಲ್ಪ ಕೋಲ್ಡ್ ಆಗ್ಬೋದು ಹಾಗೆ ಹೀಗೆ ಅಂದ್ಕೊಂಡು. ಮಕ್ಕಳಿಗಂತೂ ಒಂದು ಸ್ವಲ್ಪನೂ ಭಯ ಇಲ್ಲ, ಏನಿಲ್ಲ, ಅಷ್ಟು ಬಿಂದಾಸಾಗಿ ಆಟ ಆಡ್ತಾಯಿದ್ರು ನೋಡು. ಮೊದಲೆಲ್ಲ ಡ್ಯಾನ್ಸ್ ಮಾಡಿದ್ವಲ್ಲ, ಅಲ್ಲಿ ಮ್ಯೂಸಿಕ್ ಅಷ್ಟೇ ಹಾಕ್ತಿದ್ರು. ಇವಾಗ ಇಲ್ಲಿ ನೋಡಿ ಸಾಂಗ್ ಹಾಕ್ಸಿದ್ರು. ಎಷ್ಟು ಸಾಂಗ್ ಅಂದರೆ ಬೇರೆ ಟೈಪ್ ಎಲ್ಲ ಸಾಂಗ್ ಹಾಕಿದ್ರು. ಕುಣಿಲಿಕ್ಕೆ ಜೋಶ್ ಬರುವಂಥ ಸಾಂಗ್ಗಳು ತುಂಬ ಎಂಜಾಯ್ ಮಾಡಿದ್ವಿ. ಈ ಡ್ಯಾನ್ಸಿಂಗ್ ಡ್ಯಾನ್ಸಲ್ಲಿ ಮಾತ್ರ ತುಂಬ ಖುಷಿಯಾಯಿತು.
ಸಾಂಗ್ ಅಂತೂ ಒಂದಾದ ನಂತರ ಒಂದು ಪ್ಲೇ ಮಾಡಿದರು. ಫಸ್ಟ್ ಸುಂಟರಗಾಳಿ ಸಾಂಗ್ ಹಾಕಿದ್ರು, ಆಮೇಲೆ ಬ್ಯಾಂಗಲ್ ಬಂಗಾರಿ ಹಾಕಿದ್ರು, ಆಮೇಲೆ ಪುಷ್ಪವತಿ ಎಲ್ಲ ಸಾಂಗ್ ಒಂಥರ ಜೋಶ್ ಬರುವಂಥ ಸಾಂಗ್ಗಳನ್ನೇ ಹಾಕ್ತಿದ್ರು. ಅಷ್ಟು ಕುಣಿಲಿಕ್ಕೆ ಅಷ್ಟು ಜೋಶ್ ಬರ್ತಿತ್ತು. ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ನಾವೆಲ್ಲರೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಅಂದರೆ ಇದರಲ್ಲೇ ಜಾಸ್ತಿ ಟೈಮು ಸ್ಪೆಂಡ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಅಷ್ಟೇ ಖುಷಿ ಆಯಿತು ಇದರಲ್ಲಂತೂ. ಆಮೇಲೆ ನೆಕ್ಸ್ಟು ನಾವು ಬೇರೆ ಮತ್ತೆ ಫೋಟೋಶೂಟು ಅದೆಲ್ಲ ಮಾಡ್ಕೊಂಡ್ವಿ. ಅಂದರೆ ಡ್ರೆಸ್ಸೆಲ್ಲ ಹಾಕೋದಿತ್ತಲ್ಲ, ಅದನ್ನು ಸ್ವಲ್ಪ ಜನ ಹೋಗಿದ್ದರು, ಅಲ್ಲಿ ಡ್ರೆಸ್ ಹಾಕೋತಿದ್ರು. ಅದೆಲ್ಲ ಒಂಥರ ಕಲ್ಚರಲ್ ಡ್ರೆಸ್ ಕೂಡ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ವೇರ್ ಮಾಡ್ಕೊಂಡ್ವಿ ನಾವು. ಈ ರಾಜಸ್ಥಾನಿ ಡ್ರೆಸ್ ಆಗಿರ್ಬೋದು, ಲಂಬಾಣೀಸ್ ಡ್ರೆಸ್ ಇರ್ಬೋದು, ಮತ್ತು ಮಣಿಪುರಿ ಡ್ರೆಸ್ ಇರ್ಬೋದು, ಆ ಥರ ಎಲ್ಲ ಡ್ರೆಸ್ ತುಂಬಾ ಇತ್ತು. ಜೆಂಟ್ಸಿಗೆ ಮತ್ತು ಲೇಡೀಸ್ಗೆ ಕೂಡ ಸಪ್ರೇಟ್ ಡ್ರೆಸ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ನಾವು ಫೋಟೋಶೂಟ್ ಮಾಡ್ಕೊಂಡ್ವಿ. ಹಾಗೆ ಅದು ಥರ ತುಂಬಾ ಖುಷಿ ಆಯಿತು. ಇನ್ನೊಂದಂದರೆ ಅಲ್ಲಿ ನಾವು ಏನು ಅಗಡಿ ತೋಟ ಅಂತ ಇರುತ್ತೆ, ಅಲ್ಲಿ ಕೂಡ ಇದೇ ಥರ ಸಿಸ್ಟಮ್ ಇದೆ. ಅಲ್ಲಿ ಅದರ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, ಡ್ರೆಸ್ ಎಲ್ಲ ಹಾಕ್ಕೊಳ್ಬೇಕು. ಇಲ್ಲಿ 850 ರುಪೀಸ್ ಪ್ಯಾಕೇಜಲ್ಲಿ ಎಲ್ಲ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಅನ್ನೋದನ್ನು. ತುಂಬಾ ಎಂಜಾಯ್ ಆಯಿತು, ಖುಷಿ ಆಯಿತು, ಅಷ್ಟೇ ಎಂಜಾಯ್ ಆಯಿತು. ನೆಕ್ಸ್ಟ್ ಟಾಂಗಾ ಗಾಡಿ ಇತ್ತು, ಹಾಗೆ ಅದ್ರ ಕೂಡ ಹತ್ತಿದ್ವಿ ಚಕ್ಡಿ ಗಾಡಿನ. ಅದರಲ್ಲೂ ಕೂಡ ನಾವು ಎಂಜಾಯ್ ಮಾಡಿದ್ವಿ. ಹಾಗೆ ಅವರು ಒಂದು ರೌಂಡ್ಸ್ ಹೊಡಿಸ್ತಾರೆ, ಆ ಥರ ಅದರಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಕುದುರೆ ಗಾಡಿ ಇದೆ, ಎಲ್ಲ ಗಾಡಿ ಇದೆ. ಬಟ್ ಟೈಮ್ ಮಾತ್ರ ಸಾಕಾಗ್ತಿರ್ಲಿಲ್ಲ, ಅಷ್ಟು ಬೇಗ ಟೈಮ್ ಆಗೋಗಿತ್ತು. 4 o'clock ಆಯಿತು. ಅಂದರೆ ಇದೇ ಥರ ಆಗುತ್ತಲ್ವ, ಎಲ್ಲರೂ ಒಂಥರ ಗಡಿ ಬಿಡಿ ಅಳಿಸಿಟ್ಟು ಮನೆಗೆ ಹೋಗಬೇಕು ಅನ್ನೋ ಟೆನ್ಷನ್ ಕೂಡ ಹಾಗೆ ಇದ್ದೇ ಇರುತ್ತೆ. ನೋಡಿ ಫೈನಲಿ ನಾವು ವಿದಾಯ ಹೇಳೋ ಟೈಮ್ ಬಂದೇ ಬಿಡ್ತು. ಮಕ್ಕಳೆಲ್ಲ ಬಾಯ್ ಅಂದ್ಕೊಂಡು ಮಕ್ಕಳನ್ನ ನಾವು ಮಿಸ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಗೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗ್ತಿತ್ವಲ್ಲ, ಹಾಗಾಗಿ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಅವರಿಗೆಲ್ಲ ನಿಯರ್ ಆಗ್ತಿತ್ತಲ್ವ, ಮಕ್ಕಳು ಕರ್ಕೊಂಡು ಬಂದಿದ್ರು. ನೋಡಿ ನಾವು ಕೂಡ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಎಲ್ಲರೂ ಈ ಥರ ಬಾಯ್ ಹೇಳಿ ಎಲ್ಲರೂ ಒಂಥರ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ನೋಡಿ ತುಂಬಾ ಖುಷಿ ಆಯಿತು. ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಒಂಥರ ಬೇಜಾರಾಯಿತು. ಮನೆಗೆ ಬರೋ ಟೈಮಲ್ಲಂತೂ ತುಂಬ ಬೇಜಾರಾಯಿತು. ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡಿದಂಥ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲಿ ಎಸ್ಪೆಷಲಿ ರಾಜಿ, ಕಲ್ಪನಾ, ಸೂಜಿ ಮತ್ತು ಸುರೇಖಾ, ಇವರಿಗೆಲ್ಲರಿಗೂ, ಸುಷ್ಮಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇಲ್ಲಿ ಕೆಲವರು ಬಂದಿಲ್ಲ, ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ. ಅವರಿಗೆ ಕೆಲವೊಂದು ಪರ್ಸನಲ್ ರೀಸನ್ಸ್ ಇರುತ್ತೆ. ಹಾಗೆ ತುಂಬ ದೂರದಲ್ಲಿರೋರು ಇದ್ದಾರೆ, ಅವರೆಲ್ಲರೂ ಕೂಡ ಮಿಸ್ ಆದರು. ಅವರೆಲ್ಲರಿಗೂ ಮಿಸ್ ಫ್ರೆಂಡ್ಸ್ ಅಂತಲೂ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಎಲ್ಲರೂ ಸಿಗುವ ಹಾಗೆ ಎಂಜಾಯ್ ಮಾಡುವ. 2007 ಪಾಸ್ಔಟ್ ಬ್ಯಾಚ್ ನಮ್ಮದು. ಅಂದರೆ ಆಫ್ಟರ್ 18 ಇಯರ್ಸ್ ನಂತರ ಸೇರಿದ್ವಿ. ನೋಡಿ ಒಬ್ಬರು ಬ್ರದರ್ ಮಾತ್ರ ನೈಟ್ ಬಂದಿದ್ರಂತೆ, ಬಟ್ ನಮ್ಗೆ ಬೆಳಗ್ಗೆ ಸಿಗಲಿಲ್ಲ. ಹಾಗೆ ನೆಕ್ಸ್ಟ್ ನಾವೆಲ್ಲರೂ ಜಾಯ್ನ್ ಆಗುವ ಇನ್ನೊಂದು ಸಲ. ಬ್ರದರ್ಸು ಎಲ್ಲ ಹಾಗೆ ಯಾರ್ಯಾರು ಮಿಸ್ ಆದ್ರಲ್ಲ ಅವರೆಲ್ಲ ಬಂದು ಸೇರ್ಕೊಳ್ಳಿ. ನೋಡಿ ನಾವು ಈ ಥರ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇತ್ತು, ಚುರುಮುರಿ ಮತ್ತು ಮಿರ್ಚಿ ಇತ್ತು, ಬಿಸಿ ಟೀ ಕೂಡ ಇತ್ತು. ಅದನ್ನೆಲ್ಲ ತೊಗೊಂಡು ನಾವು ಅಲ್ಲಿ 5 o'clock ಅಂದರೆ ಇದೆಲ್ಲ ಸ್ನ್ಯಾಕ್ಸ್ ಕೊಡ್ತಾರೆ. ಆ ಥರ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬರುವಂಥ ಟೈಮ್ ಬಂದೇ ಬಿಡ್ತು ಮನೆಗೆ ಹೋಗಲಿಕ್ಕೆ. ಎಲ್ಲರೂ ಒಂಥರ ಬೇಜಾರಾಗ್ತಾ ಇದ್ರು ಅವಾಗ ಹೋಗೋ ಟೈಮ್. ನೆಕ್ಸ್ಟ್ ಟೈಮ್ ರೀಜಾಯ್ನಿಗೆ ಎಲ್ಲ 47 ಮೆಂಬರ್ಸು ಸೇರಬೇಕು, ತುಂಬಾ ಎಂಜಾಯ್ ಮಾಡಬೇಕು. ಹಾಗೆ ಎಲ್ಲರೂ ಕೂಡ ಅವರವರ ಇದನ್ನು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ವರ್ಕ್ ಮಾಡ್ತಾರೆ ಅದನ್ನೆಲ್ಲ ಶೇರ್ ಮಾಡಿಕೊಳ್ಳುವ. ಇದೇ ರೀತಿ ನಾವು ಎಂಜಾಯ್ ಮಾಡ್ತಾ ಇರುವ ಲೈಫಲ್ಲಿ. ಯಾಕಂದರೆ ದುಡಿಯೋದು ತಿನ್ನೋದು ಇದೇ ಇರುತ್ತೆ ಲೈಫಲ್ಲಿ. ಎಂಜಾಯ್ ಮಾಡೋದು ಆವಾಗವಾಗ ಒಂದ್ಸಲ. ನೋಡಿ ಲಾಸ್ಟ್ ವಿದಾಯ ಹೇಳೋ ಟೈಮ್ ಬಂತು. ನಾವು ಗಾರ್ಡನ್ ಮುಂದೆ ಎಲ್ಲರೂ ಮತ್ತೆ ಫೋಟೋಶೂಟ್ ಮಾಡ್ಕೊಂಡ್ವಿ. ಲಾಸ್ಟ್ ಎಲ್ಲರೂ ಟಾಟಾ ಬಾಯ್ ಹೇಳ್ಕೊಂಡು ಇಲ್ಲಿಗೆ ನಾವು ಗೆಟ್ ಟುಗೆದರ್ ಪಾರ್ಟಿ ಎಂಡ್ ಮಾಡಿದ್ವಿ. ಇದು ನಮ್ಮ 2004 to 2007 ಬ್ಯಾಚು. ನೋಡಿ ಇಲ್ಲಿ 47 ಮೆಂಬರ್ಸ್ ಇದ್ದೀವಿ ಫೋಟೋದಲ್ಲಿ. ಅದರಲ್ಲಿ ತುಂಬ ಕಾರಣಾಂತರಗಳಿಂದ ತುಂಬ ಜನನೇ ಮಿಸ್ ಆದರು. ಎಲ್ಲರಿಗೂ ನಾನು ಮಿಸ್ ಯು ಫ್ರೆಂಡ್ಸ್ ಅಂತ ಹೇಳ್ತೀನಿ. ಹಾಗೆ ನಮಗೆ ಕಲಿಸಿದಂಥ ಟ್ಯೂಟರ್ಸ್ ಕೂಡ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ನಮ್ಮನ್ನು ಜೀವನದಲ್ಲಿ ಒಂದು ಮಟ್ಟಕ್ಕೆ ತಲುಪಿಸಿದಂಥ ಗುರುಗಳು ಅವರು. ಹಾಗೆ ಅವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು 2025 ಈಗ ರೀಜಾಯ್ನಿಂಗಲ್ಲಿ ಅಂದರೆ ಗೆಟ್ ಟುಗೆದರಲ್ಲಿ ತೆಗೆದಿರುವಂಥ ಫೋಟೋ ತುಂಬ ಮೆಮೊರೇಬಲ್. ಇಲ್ಲಿವರೆಗೆ ನನ್ನ ಲಾಗ್ ನೋಡಿರುವಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.